ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್. ವೈ. ಗೋಪಾಲಕೃಷ್ಣ ವಿರುದ್ಧ ಮಾಜಿ ಶಾಸಕ ಎಸ್. ತಿಪ್ಪೇಸ್ವಾಮಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ನಾಯಕನಹಟ್ಟಿಯಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 7 ಬಾರಿ ಶಾಸಕರಾಗಿದ್ದರೂ ಕ್ಷೇತ್ರದ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಟೀಕಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಸೇರಿದಂತೆ ಹಲವು ಪ್ರಮುಖ ಕಾಮಗಾರಿಗಳನ್ನು ತಾವು ತಂದಿದ್ದಾಗಿ ಹೇಳಿದ ತಿಪ್ಪೇಸ್ವಾಮಿ, ಗೋಪಾಲಕೃಷ್ಣರು ಅಭಿವೃದ್ಧಿಗಿಂತ ರಾಜಕೀಯ ಮತ್ತು ಕಮಿಷನ್ ರಾಜಕಾರಣದಲ್ಲೇ ಹೆಚ್ಚು ಆಸಕ್ತಿ ತೋರಿದ್ದಾರೆ ಎಂದು ಆರೋಪಿಸಿದರು. ಇದೇ ವೇಳೆ ವಾಲ್ಮೀಕಿ ಭವನ ನಿರ್ಮಾಣ ಸೇರಿದಂತೆ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆಗಳನ್ನು ಉಲ್ಲೇಖಿಸಿದ ಅವರು, ಸಚಿವ ಸ್ಥಾನ ಕೇಳಲು ಗೋಪಾಲಕೃಷ್ಣರಿಗೆ ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದರು. ಮೊಳಕಾಲ್ಮೂರು ರಾಜಕೀಯದಲ್ಲಿ ಈ ಆರೋಪ ಪ್ರತ್ಯಾರೋಪಗಳು ಹೊಸ ಚರ್ಚೆಗೆ ಕಾರಣವಾಗಿವೆ. ಜನಧ್ವನಿ ನ್ಯೂಸ್, ಸತ್ಯದ ಧ್ವನಿ. ಮೊಳಕಾಲ್ಮೂರು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಭಾರಿ ಹಿನ್ನಡೆ ಆಗೈತೆ. ಈಗಿನ MLA ಗೋಪಾಲಕೃಷ್ಣ ಅವರು ಇಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇಲ್ಲ. ತನ್ನ ಹೊಟ್ಟೆ ತುಂಬಿಸ್ಕೊಂಬಳಕ್ಕೆ ಏನು ಬೇಕೋ ಅದನ್ನೆಲ್ಲನೂ ಮಾಡ್ತಾ ಇದ್ದಾನೆ. ಯಾವೇ ಕೆಲಸ ಮಾಡಿದರೂ ಕಮಿಷನ್ 10% 20% ಕಮಿಷನ್ ತಗೊಂತಾನೆ ಅಂತ ಹೇಳ್ಬಿಟ್ಟು ಅವ್ರ ಕಾರ್ಯಕರ್ತರೇ ಹೇಳ್ತಾರೆ. ಅಲ್ಲಪ್ಪ, ನೀನು 4 ಸಾರಿ 5 ಸಾರಿ 6 ಸಾರಿ ನಾನು MLA ಆಗಿದ್ದೀನಿ ಅಂತೀಯಲ್ಲ, ಏನು ಡೆವಲಪ್ಮೆಂಟ್ಸ್ ಮಾಡಿದೀಯಾ ನೀನು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ? ಏನು ನಿನಗೆ ಯಾವುದನ್ನು ಕೇಳೋದಕ್ಕೆ ನೈತಿಕ ಹಕ್ಕು ಎಲ್ಲೈತೆ ನಿನಗೆ? ಭದ್ರಾ ಮೇಲ್ದಂಡೆ ಯೋಜನೆ ತಂದನ್ನು ನಾನು, ನಿಮ್ಮವರಾಗಿರ್ತಕ್ಕಂಥ ಚೇಲ್ಗಳಿದಾರಲ್ಲಪ್ಪ, ಮಾರ್ನಾಯಕನ್ನ ಜಗಳೂರೇನು ಕೇಳ್ರಿ, ಯಾರು ಭದ್ರಾ ಮೇಲ್ದಂಡೆ ಯೋಜನೆ ಶಾಂಕ್ಷನ್ ಮಾಡಿಸ್ತಾರೆ, ಯಾರ ಕಾಲದಲ್ಲಿ ಆಗಿದ್ದು? ಅದನ್ನು ಎಲ್ಲ ಕೆರೆಗಳಿಗೆ ನೀರು ತುಂಬತಕ್ಕಂಥ ಕೆಲಸವನ್ನು ಮಾಡಿದೆ. ನೀನೇನಾದರೂ ಬಡ್ಜೆಟ್ನಲ್ಲಿ ಹೇಳ್ಬಿಟ್ಟು ದುಡ್ಡಿಡ್ರಿ, ಆ ಸೆಂಟ್ರಲ್ ಗೌರ್ಮೆಂಟ್ ಯಾವಾಗನ ಬರಲಿ, ನೀವು ಮೊದಲು ಮಾಡ್ರಿ ಅಂತ ಏನಾದರೂ ಮಾಡಿದೆ ಏನಪ್ಪ? ಅದನ್ನು ಮಾಡಲಿಲ್ಲ. ನೀನು ಯೋಜನೆ ಮಾಡಿದೆ ನೀನು ಏನಪ್ಪ? ಬಳ್ಳಾರಿಯಿಂದ ಹಿರಿಯೂರುವರೆಗೆ ನ್ಯಾಷನಲ್ ಹೈವೇ ಮಾಡಿಸ್ಕೊಟ್ಟೆ, 3,000-4,000 ಕೋಟಿ. ಅದು ಏನಪ್ಪ? ನೀನು ಯಾವುದು ಒಂದು ಡೆವಲಪ್ಮೆಂಟ್ಸ್ ಮಾಡಿದೆಯಾ? ಆಮೇಲೆ ಮೊಳಕಾಲ್ಮೂರಿನಲ್ಲಿ ವಾಲ್ಮೀಕಿ ಭವನ ಮಾಡಿಸ್ಕೊಟ್ಟೆ. ನೀನು ಬ್ಯಾಡ್ ಅಂದೆ, ಜಾಗ ಕೊಡ್ಕೊಡೋದಂತೆ DC ಅವ್ರಿಗೆ ಹೇಳಿದೆ. ನಾನೇ ಹೋಗ್ಬಿಟ್ಟು DC ಅವ್ರ ಹತ್ರ ಕುಂತ್ಕೊಂಡು ಜಾಗ ಸ್ಯಾಂಕ್ಷನ್ ಮಾಡಿ ದುಡ್ಡಿಟ್ಟಿದ್ದೀನಿ. ಅದು ನಾಯಕ ಜನಾಂಗಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಕೆಲಸ ನಾನು ಮಾಡಿದ್ದೆ. ನೀನೇನು ಮಾಡಿದೀಯಪ್ಪ ನೀನು? SCಗಳಿಗೆ ಏನು ಮಾಡಿದೀಯ? ಅಲ್ಲಪ್ಪ, ನೀನು MLA ಆದನು, ನಿನ್ನ ಮನೆಗೆ ಏಕೆ ಜನ ಮತ್ತು ನಾಯಕರು ಬಂದರೆ ಕುರ್ಚಿಯಾಗಿ ಕುಂದಿರ್ಸೋದಿಲ್ಲಲ್ಲಪ್ಪ, ನಿನಗೆ ಮಂತ್ರಿಗಿರಿ ಬೇಕು? ಇದೇನು ನಿನ್ನ ಜನಸೇವೆನ? ಪೊಲೀಸ್ ಕೆಲಸ ಮಾಡ್ತೀಯಲ್ಲ, ಹಂಗೆ ಮಾಡ್ತೀಯಲ್ಲ, ಅವನ್ನೆಲ್ಲ ನಿಂದಿರಿಸ್ತೀಯ. ಒಬ್ಬನೇ ಕೂತ್ಕೊಂಡು ಕಾಪಿ ಕುಡಿತೀಯಪ್ಪ, ನೀನು ಮಂತ್ರಿಗಿರಿ ಕೇಳ್ತೀಯ. ನಾಚಿಕೆ ಹಾಕಬೇಕು. ಇವ್ರು ಓಟ್ ಹಾಕಿದಾರೆ, ಮೊದಲು ನಾಚಿಕೆ ಹಾಕ್ಬೇಕು. ನಿನಗೆ ಓಟ್ ಹಾಕಿದ್ದಾರೆ ಮತದಾರರು, ಇವ್ರಿಗೆ ನಾಚಿಕೆ ಹಾಕ್ಬೇಕು, ಆಲೋಚನೆ ಮಾಡಬೇಕು. ಏನು ಆರ್ಡರ್ ಹಾಕ್ತೀನಿ ಅಂತ ಬಂದೆಪ್ಪ ನೀನು? ಕೂಡ್ಲಿಗೆಲ್ಲ ದುಡ್ಡು ಹೊಡೆದೆ, ಸೋಲಾರ್ಗು ಮತ್ತು ಆ ಫ್ಯಾನ್ಗಳಿದಾವಲ್ಲ ಅದಕ್ಕೆಲ್ಲ ದುಡ್ಡು ಹೊಡ್ಕೊಂಡು ಬಂದಪ್ಪ. ಎಲ್ಲಿ ಬಂದಪ್ಪ? ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ನೀನು? ಏನೇನೋ ಮಾಡಬೇಕಲ್ಲ ನೀನು ಅಭಿವೃದ್ಧಿ ಕೆಲಸ ಏನೂ ಮಾಡಿಲ್ಲ. ಮಣ್ಣು ದಂಧೆ ಮಾಡಿಸ್ತೀಯ, ಅದು ನಿನ್ನ ಸಂಬಂಧಿಕರ ಹತ್ರ. ಆಮೇಲೆ ಮಾರಮ್ಮನಹಳ್ಳಿ ಹತ್ರ ಅಲ್ಲಿ ಬರೀ ಎಷ್ಟು ಜನಾಂಗ ಇರೋರು, ಅಲ್ಲೋಗಿ ಕ್ರಷರ್ ಹಾಕ್ಸಿದ್ಯಲ್ಲಪ್ಪ ನೀನು. ಆ ಬಂಡೆನೂ ಲೂಟಿ ಹೊಡಿತೀಯ, ಮಳ್ಳನ್ನು ಲೂಟಿ ಹೊಡಿತೀಯ, ಮತ್ತು ನೀನು ಎಲ್ಲ ಕಡೆನೂ ಲೂಟಿ ಹೊಡೆಯೋ ಕೆಲಸ ಮಾಡ್ತೀಯ ನೀನು. ನೀನು ಇನ್ನು ಮಂತ್ರಿಗಿರಿ ಕೊಟ್ರಿ ನೀನು ಎಷ್ಟು ಲೂಟಿ ಮಾಡ್ತೀಯಪ್ಪ ನೀನು? ನನಗೇನು 1,000 ಕೋಟಿ ಇದೆ, 100 ಕೋಟಿ ಇದೆ. ಎಲ್ಲಿಂದ ಬಂದಪ್ಪ ಗೋಪಾಲ್ ನಿನಗೆ 1,000-100 ಕೋಟಿ? ನಿನಗೆ ಎಲ್ಲಿಂದ ಬಂದು? ನೀನೇನು ದೊಡ್ಡ ರೈತನ? ನಾಚಿಕೆ ಆಗ್ಬೇಕಲ್ರಿ ಇಂಥ ಮಾತೆಲ್ಲ ಮಾತಾಡೋದಕ್ಕೆ. ಮೊದಲು ಜನಸೇವೆ ಮಾಡೋದು ಕಲಿ. ಇನ್ನು ಪಾರ್ಟಿಗೆ ಸರಿಯಾಗಿ ವಿಶ್ವಾಸ ಇಟ್ಕೊಂಡ್ರಲ್ಲಿ ನಿಮ್ಮವರೇ ಹೇಳ್ತಾರಲ್ಲಪ್ಪ ನಮಗೆ. ಸುಮ್ಮನೆ ನಿನ್ನಿಂದ ಬಂದರೆ ನಿನ್ನ ಮಂತ್ರಿ ಪದವಿ ಕೇಳಕ್ಕೆ ಬಂದಿಲ್ಲ, ನಿನ್ನ ಮಂತ್ರಿ ಪದವಿ ತಪ್ಸಕ್ಕೆ ಬಂದಿರೋರು ಅವರೆಲ್ಲ. ನೀನು ಸರಿ ಇದ್ದಿದ್ರೆ ಅವ್ರ್ಯಾಕೆ ಮಾತಾಡ್ತಾರೆ ಮಾತು? ನಿನಗೇನು ಬೇಕೋ ಸಂದರ್ಭಕ್ಕೆ ತಕ್ಕಂತೆ ಅವ್ರನ್ನ ಬಳಸ್ಕೊಂಡೆ ನೀನು. ಅಲ್ಲಪ್ಪ, ಬಹುಶಃ ಒಂದು ಇದಾದ ಚಾನಲ್ ಮಾಡಿದೆ, ಆದರೆ 10-15 ಲಕ್ಷ ದುಡ್ಡು ಹೊಡೆದೆ. ಇದ್ಯಾವುದೋ ಮನಮನೆ ಇಟ್ಟಿದ್ದು, ಅದ್ಯಾವುದೋ ಮಾಡಿದೆ 10-15 ಹೊಡೆದೆ. ಯಾವ್ದು ನೀನು ಪರ್ಸೆಂಟ್ ಜೋಗಿ ಇಟ್ಟಿದ್ದು ಅದು ಮಾಡಿದೆ. ನೀನೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀಯ ನೀನು?
ನಾನು MLA ಇದ್ದಾಗ ಹಿರೇಕೆರೆಯಲ್ಲಿ ಬೋರ್ 4-5 ಬೋರ್ ಹಾಕಿಸಿ ನಾಲ್ಕನಿಟ್ಟಿಗೆ ನೀರು ತಂದು ಕೊಡ್ತೀನಿ. ವಾಣಿವಿಲಾಸ ನೀರು ತಂದು ಕೊಟ್ಟಿದ್ದೀನಿ ನಾನು. ಆಮೇಲೆ ಪಟ್ಟಣ ಪಂಚಾಯತಿಗೆ ಮಾಡಿಕೊಟ್ಟಿದ್ದೀನಿ, ದುಡ್ಡು ಇಟ್ಟಿದ್ದೀನಿ ನಾನು. ಇನ್ನೇನು ಮಾಡಿದೆಪ್ಪ? ಅವನು ಬಳ್ಳಾರನ್ ಬಂದ, ಮಂತ್ರಿ ಆದ, ಹಿರೇಕೆರೆಗೆ ಬಂದುಬಿಟ್ಟು 1 ತಿಂಗಳಿಗೆ ನೀರು ಕೊಟ್ಟುಬಿಡ್ತೀನಿ, ಭದ್ರಾ ಮೇಲ್ದಂಡೆ ನೀರು ಅಂತ ಹೇಳ್ದ. ಕೊಟ್ಟನೇನಪ್ಪ ಮತದಾರರೇ, ನೀವು ಆಲೋಚನೆ ಮಾಡಿ, ಬೇರೆಯವ್ರಿಗೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ. ಇವ್ರು ಯಾರು ನಿಮ್ಮ ಹಿತೈಷಿಗಳಲ್ಲ, ಇವರು ಅಭಿವೃದ್ಧಿ ಮಾಡಿದ್ರೆ ನಾನು SC SCಗೆ ಎಲ್ಲಿ ಬೋರ್ಗಳಿದ್ದೀವಿ, ಎಲ್ಲಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ? ಬರ್ರಿ, ನೀನು 6-7 ಸಾರಿ ಗೆದ್ದಿದ್ದೀನಿ ಅಂತ ಹೇಳ್ತೀಯಲ್ಲ, ನೀನು ನಿನ್ನ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದೀಯ, ನನ್ನ ಅವಧಿಯಲ್ಲಿ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ನಾನು. ಏಕೆ ಜನಕ್ಕೆ ಎಷ್ಟು ಕೊಟ್ಟಿದ್ದೀನಿ, ನಾಯಕರಿಗೆ ಎಷ್ಟು ಕೊಟ್ಟಿದ್ದೀನಿ, ಬೇಡಿಕೆ ಜನಕ್ಕೆ ಎಷ್ಟು ಕೊಟ್ಟಿದ್ದೀನಿ, ಏನು ಅಭಿವೃದ್ಧಿ ಮಾಡಿದ್ದೀನಿ ನೀನು? ನೀನು ಶೂನ್ಯ ನಿಂದು. ಸುಮ್ಮನೆ ಅಲ್ಲಿ ಕೆಲಸ ಮಾಡಿದ್ದೀನಿ, ಇಲ್ಲಿ ಮಾಡಿದ್ದೀನಿ, ಯಾತದ್ದು ಮಾಡಿಲ್ಲ. ಮಲ್ಲೂರಲ್ಲಿ ರೋಡ್ ನೋಡಪ್ಪ, ಅದು ಏನಾಗೈತೆ, ಅದ ಹಾಳಾಗೋಯ್ತು. ಏನು ಮಾಡಿದ್ದೀನಿ ನೀನು? ಮಾಡಿರೋದಾದ್ರೆ ಏನು ಮಾಡಿಲ್ಲ. ಆದರೂ ಪಾರ್ಟಿ ತೀರ್ಮಾನ, ನಿನ್ನ ಪಾರ್ಟಿಯವ್ರು ಏನು ಮಾಡ್ತಾರೆ ಮಾಡಲಿ. ನಾನು ಪಾರ್ಟಿಯವ್ರಿಗೆ ಹೇಳ್ತೀನಿ, ನೋಡಿರಿ, ಆಲೋಚನೆ ಮಾಡಿರಿ, ಅಭಿವೃದ್ಧಿ ಯಾರು ಕೆಲಸ ಮಾಡ್ತಾರೋ, ಒಳ್ಳೆ ಕೆಲಸ ಮಾಡೋರಿಗೆ, ನಾಯಕರಿಗೆ ನೀವು ಯಾರಿಗನ್ನ ಕೊಡ್ರಿ. ನಿಮ್ಮ ಪಾರ್ಟಿ ತೀರ್ಮಾನ ಅದು, ನಿಮ್ಮ ಪಾರ್ಟಿಯವ್ರು ನೀವು ಯಾರಿಗನ್ನ ಕೊಟ್ಕೊಂಡ್ರೆ ನಾವೇನು ಅದ್ರ ಬಗ್ಗೆ ಏನು ಅಸೂಯೆ ಇಲ್ಲ ನಮಗೆ. ಅಭಿವೃದ್ಧಿ ಕೆಲಸ ಮಾಡೋರಿಗೆ ಕೊಡ್ರಿ. ಸೋಮಾರಿಗಳು ಕೊಟ್ಟು ಏನು ಮಾಡ್ತೀಯ? ನನ್ನ MP, ನೀನು MLA. ಕುದಾಪುರದ ಪ್ರಾರಂಭ ಏನಪ್ಪ 10,000 ಎಕರೆ ಮಾರಿಬಿಟ್ರಲ್ಲಪ್ಪ ನೀವು. ನಾಲ್ಕನೊಟ್ಟೆ ಒಬ್ಬಳಿ ಜನ ಎಲ್ಲ ಕುರಿ ಮೇಕೆ ದನ ಮೇಯಿಸ್ಕೊಂಡು ಜೀವನ ಮಾಡ್ತೀವಿ, ಹಾಲೆ ಸೊಪ್ಪು ಅವು ತಿನ್ಕೊಂಡು ಜೀವನ ಮಾಡ್ತೀವಿ. ಅದನ್ನು ಹಾಳು ಮಾಡಿಬಿಟ್ಟು ನೀ ಯಾವ ಪುಣ್ಯಾತಕ್ಕೆ ಉದ್ಧಾರ ಮಾಡೋಕ್ಕಿಂತ ಬಂದಿದ್ದೀನಿ ನೀನು? ನಮ್ಮ ಜನ ದಡ್ರು, ನಮ್ಮರು ದಡ್ರು, ಅದರಿಂದ ನಿನಗೆ ಮತ ಹಾಕಿದ್ದಾರೆ ಅಷ್ಟೇ. ನಿನ್ನೋಡು ಓಟ್ ಹಾಕಿಲ್ಲಪ್ಪ ಗೋಪಾಲ. ಅದೇನು ಪಾರ್ಟಿ ಏನು ಯಾರ ಅಪ್ಪನ ಆಸ್ತಿಗಳೆಲ್ಲ ಅದು. ಯಾರು ಮನುಷ್ಯತ್ವ ಇಟ್ಕೊಂಡು ಕೆಲಸ ಮಾಡ್ತಾನ ಅವ್ರಿಗೆ ಮತ ಹಾಕ್ಬೇಕ ನಮ್ಮ ಮತದಾರರು. ನಾಚಿಕೆ ಆಗ್ಬೇಕಪ್ಪ ನಿಮಗೆ, ಇಲ್ಲಿ ಬಂದು ನನಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೀಯ. ಇನ್ನೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ನೀನು, ಹೇಳಿ ಮಾಡಿದ್ದೀನಂತ ಒಂದು ಯಾವುದಾದ್ರೂ? ಯಾವುದು ಮಾಡಿಲ್ಲ, ಮಾಡೋದು ಇಲ್ಲ, ನಿನ್ನ ಕೈಲಿ ಆಗೋದೇ ಇಲ್ಲ. ಸುಮ್ಮನೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತೀಯ. ಏನಿಲ್ಲ, ನಿಮ್ಮವರೇ ಹೇಳ್ತಾರಲ್ರಿ ಸೋಮಾರಿ ML ಅಂತ. ನಾಚಿಕೆ ಆಗ್ಬಿಟ್ರಿ ನಿಮಗೆ. ML ಆಗೇನೆ ನಾನು ಸಾವಿರಾರು ಕೋಟಿ ನನ್ನ ಹತ್ರ ಇದ್ದೇವೆ ಅಂತಾನೆ. ಈತಿಗೆ ಏನೂ ಇರಲಿಲ್ಲ. ಅದು ಅವ್ರ ಅಪ್ಪ ಅಮ್ಮ ಹೆಂಗೆ ಜೀವನ ಮಾಡ್ತಾರೆ ಅಂತಕ್ಕಂಥ ನಾನು ಹೇಳೋದಿಲ್ಲ. ಏನೂ ಇರಲಿಲ್ಲ. 1,000 ಕೋಟಿಗಳು ಹೆಂಗೆ ಬಂದವು? ಈ ಮಂತ್ರಿಗಿರಿ ಕೊಟ್ಟರೆ ಇನ್ನು ಎಷ್ಟು ಕೋಟಿ ಮಾಡ್ತಾನೆ? ಈತ ಪರ್ಸೆಂಟೇಜ್ ಮನುಷ್ಯ. ದಯಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ರಿ. ಕೆಲಸ ಮಾಡೋರಿಗೆ ನಿಮ್ಮ ಪಾರ್ಟಿಯಲ್ಲಿ ಕೊಡ್ರಿ. ನಾವು ಯಾರಿಗೇನ ಕೊಡ್ರಿ, ನಾವೇನು ಬೇಡಮಲ್ಲ. ಕೆಲಸ ಮಾಡೋ ಅಂಥವ್ರಿಗೆ ಕೊಡ್ರಿ.